ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನು ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತಾನೆ ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದಾನೆ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ. ಈ ಕಟ್ಟಡ ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನು ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತಾನೆ ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದಾನೆ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ. ಈ ಕಟ್ಟಡ ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ. ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನು ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತಾನೆ ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದಾನೆ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ. ಈ ಕಟ್ಟಡ ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ. ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನು ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರೆ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತಾನೆ ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದಾನೆ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ. ಈ ಕಟ್ಟಡ
ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರಿ. ಏನೈತೆ 35 ವರ್ಷ ಹಿಂದಿನ ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನ ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರಿ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ನಾವು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತೇವೆ ನಾವು ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದನ್ನ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ ಈ ಕಟ್ಟಡ. ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರಿ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ. ಈ ಶಾಲೆಯ ಅಧ್ಯಕ್ಷ ಅಂತ ಹೇಳಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಕುಲಗೋಡ ಅನ್ನೋಂಥ ವ್ಯಕ್ತಿ ಅವರನ್ನ ಮಾತನಾಡಿಸಿದಾಗ ಹಾರಿಕೆ ಉತ್ತರ ಕೊಡ್ತಾರೆ. ಎಲ್ಲ ಮೂಲಸೌಕರ್ಯ ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೀವಿ ಮೂಲ ಸೌಲಭ್ಯ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಬೇಜವಾಬ್ದಾರಿ ತರದ ನಡವಳಿಕೆಯನ್ನ ತೋರಿಸ್ತಾರೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ, 35 ವರ್ಷದಿಂದಲೂ ಹಿಂಗೆ ಇದೆ ಶಾಲೆ, ಹಿಂಗೆ ನಡೆಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ ಅರಿಶಿನ ಒಣಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಅಧ್ಯಕ್ಷ ಕುಲಗೋಡ ಹೇಳಿರ್ತಕ್ಕಂಥದ್ದು. ಸರಿ, ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಧ್ವಾನ ಇದ್ರೂ ಕೂಡ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಹೋಗಿ ಪರಿಶೀಲನೆ ನಡೆಸಬೇಕಲ್ವಾ, ಅಥವಾ ಹಿಂಗೆ ನಡ್ಸಕ್ ಬಿಟ್ಟಿದಾರ ಅವರು? ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರಿ. ಏನೈತೆ 35 ವರ್ಷ ಹಿಂದಿನ ಕಟ್ಟಡ ಐತೆ. ಅದು ಏನು ಐತೆ ಅಂತ ಅನ್ನೋದರಿಂದ ಅದಕ್ಕೆ ಹೊಸ ಎಸ್ಟಿಮೇಟು ಹೊಸದೆಲ್ಲ ಪುರಸಭೆ ಪರ್ಮಿಷನ್ ತಗೊಂಡಿದ್ರು ನಾವು ಕಟ್ಟಕ್. ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತೇವೆ ನಾವು ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂತೀವಿ ಅದಕ್ಕೆ ನಾವು. ಇದಕ್ಕಾಗಿ ಇಲ್ಲ, ಹಿಂದ ಅಲ್ಲೇ ರೀ, ಅಲ್ಲೇ ಬಾಜುದನ್ನ ರೀ. ಹಿಂದಿನ ಮಗಳ ಕಟ್ಟಡ ಕಟ್ಟಿ ಇದನ್ನ ತೆಗೆದು ಬಿಡ್ತೀವಿ ಈ ಕಟ್ಟಡ. ಏನಿಲ್ಲ, ಮೂಲಭೂತ ಸೌಕರ್ಯಗಳು ಅದಾವ್ರಿ. ಏನೈತೆ 35 ವರ್ಷ